ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಮಾವಿನ ಹಣ್ಣಿನ ಸೀಸನಲ್ಲಿ ಎಷ್ಟು ಥರ ನಾವು ಆ ಮಾವಿನ ಹಣ್ಣು ರೆಸಿಪಿ ಮಾಡಿದರೂ ಕೂಡ ಅದು ಇನ್ನೂ ಕಮ್ಮಿನೇ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಸಾಸಿವೆ, ಮಾವಿನ ಹಣ್ಣಿನ ಸಾಸಿವೆ ಅಂತ ಹೇಳ್ತೀವಿ. ಇದು ಅಜ್ಜಿದಿನ ಕಾಲದಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಟೇಸ್ಟ್ ಇರುತ್ತೆ. ಮತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಇದು ಈ ಟೈಮಲ್ಲಿ ಎಲ್ಲರ ಮನೇಲಿ ಕೂಡ ಈ ಥರ ಒಂದು ಮಾವಿನ ಹಣ್ಣಿನ ರೆಸಿಪಿ ಇದ್ದೇ ಇರುತ್ತೆ. ಬನ್ನಿ ಸ್ನೇಹಿತರೆ, ಮಾಡೋಣ. ನಾನೊಂದು 4 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಿವುಚಿ ರಸನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸಿಪ್ಪೆಗೂ ಕೂಡ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕಿವುಚಿ ರಸವನ್ನು ತೆಗೆದು ಅದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಒಂದು 4 ಮೆಣಸಿಕಾಯಿ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಡು ತಗೊಳ್ಳೋಣ. ನಾವು ರುಬ್ಬಿರೋ ಮಿಶ್ರಣವನ್ನು ಮಾವಿನ ಹಣ್ಣಿಗೆ ಸೇರಿಸೋಣ. ಹಾಗೆ ರುಚಿನ ಇನ್ನೂ ಸ್ವಲ್ಪ ಹೆಚ್ಚಿಸಲಿಕ್ಕೆ ಸ್ವಲ್ಪ ನಾವು ಬೆಲ್ಲನ ಸೇರಿಸೋಣ. ಬೆಲ್ಲದ ಪುಡಿನ ನೀವು ಬೇಕಾದ್ರೆ ಇಡೀ ಬೆಲ್ಲನೂ ಸೇರಿಸ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳೋಣ. ಮೊಸರು ಆಪ್ಷನಲ್ಲಿದೆ, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ಳೋಣ. ನಾವು ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಸ್ನೇಹಿತರೆ, ಮಾವಿನ ಹಣ್ಣಿನ ಸಾಸಿವೆ ತಯಾರಾಗಿದೆ. ಇದ್ರ ಸ್ಮೆಲ್ಲಿಗೆ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಇವತ್ತು ನಾನು ಸ್ವಲ್ಪ ಅನ್ನ ಜಾಸ್ತಿನೇ ತೊಗೊಂಡಿದ್ದೀನಿ. ಸೂಪರಾಗಿದೆ ಸ್ನೇಹಿತರೆ, ನೀವು ಕೂಡ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.